ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ. ಸಮಜೆ ಈಗ ಬಂದೀವಿ, ಬಂದೀವಿ ಬೆಸ್ಟ್ ಈಗ ಮೋಸ್ಟ್ಲಿ ಒಂದು ತಾಸು ಇರ್ತೀನಿ, ಒಂದು ಅವರ್ ಆಗ್ತೈತೆ ಹೋಗೋಕೆ. ಏನೇನಾಗ್ತೈತೆ ಏನೇನು ಇಂಥ ದೋಸ್ತ ಬರ್ತಾಯಿಲ್ಲ, ನಿದ್ದೆ ಬಂದು ಬೇಡಿಸ್ತಲ್ಲ ಬಸ್ಸಲ್ಲಿ ನಿಮ್ಗೆ ಏನೇನಾಗ್ತದೆ ದೋಸ್ತ ಮೋಸ್ಟ್ಲಿ ಮುಂದೇನು ತೋರಿಸ್ತೀನಿ ಇಲ್ಲ ಗೊತ್ತಾ, ಒಟ್ಟು ಯಾವನ್ನ ತೋರಿಸ್ತಿಲ್ಲ ನೆನಪೆಂದರೆ ಮಳೆ ಬೀಳ ಛಾಯೆ, ನನ್ನೆದೆಯ ಬಾಂಧಳದಿಯೋ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ಬಾಸಂಪಿಗೆ ಸವಿಬಾವಲಹರಿ ಹರಿ ಪನ್ನೀರ ಜೀವನದಿ, ಬಾಮಲ್ಲಿಗೆ ಮಮಕ. ಈಗೆಲ್ಲ ಎಕ್ಸಾಮ್ ಎಲ್ಲ ಮುಗಿದಾವು ಅಂತ ಈಗ ಬೆಳವಣಿಗೆ ಅದೀವಿ. ವಿಶಾಲ ಸೊ ಎಲ್ಲ ಎಕ್ಸಾಮ್ ಎಲ್ಲ ಮುಗಿದೈತಿ ಅಂತ ಎಲ್ಲ ಚಲೋ ಇದೆ ಎಕ್ಸಾಮ್. ಈಗ ನೋಡ್ಬೇಕು ರಿಸಲ್ಟ್ ಸಂಬಂಧ ಕಾಯಬೇಕು. ಇನ್ನೊಂದು ಏನಂದ್ರೆ ಇನ್ನು ಮೋಸ್ಟ್ ವೇಟೆಡ್ ಅಂದ್ರೆ ಏನೋ ಬಸ್ ಸಂಬಂಧ ನಿಂತೀವಿ. ಸೊ ಬಸ್ ಅಲ್ಲಿ ಏನೈತಿಲ್ಲ ನಿಂತೈತಿಲ್ಲ ಹಸಿರುಗಳ ಬಸ್ ಅಲ್ಲಿ ಹೋಗಿ ನಿಂತಿರ್ಬೇಕು. ಸ್ಟೇಡಿನಲ್ಲಿ ಸಿಗ್ತೇನೆ ಬಸ್ 15 minutes later. ಬಸ್ ಕೂತೇವಿ ಈಗ. ಇಲ್ಲ ನೀವು ವಿಶಾಲ ಹೇಳ್ತೇನ್ರಿ. ಬಸ್ ಒಂದಿತ್ತು ಬಸ್ ಬಟ್ ಫುಲ್ ಈ ಬಸ್ ಫುಲ್ ಐತಿ, ಅದಕ್ಕೆ ಸೀಟ್ ಬಂದು ಹಿಡಿದೇವಿ. ನನ್ನ ಬಾಜುದಾನ ಸುಜಲ್ ಇಂತಿಲ್ಲಿ ವಿಶಾಲ ಆಕಾಶ್ ಬೈ ಅಂತ ಕುಂತೇವಿ ನಾವೀಗ. ಇಲ್ಲೇ ಬಂದೇನ ಇಲ್ಲೇ ಏನ್ ಐತೆ ನಿಂಗೆ ಅಲ್ಲಿ ಕುಂಡ್ರಬೇಕಿಲ್ಲ, ಪಾಪ ಕುಂತಿದ್ದಿಲ್ಲ ಇಲ್ಲಿ. ಸೊ ಸ್ಟೇಟಿನಾಗ ಸಿನಿಮಾ ಲೋಕದ ಸುಖವೆಲ್ಲ, ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂತ ನೂರು ಕೈ. ಟ್ರಾಫಿಕ್ ಭಾಳ ಐತಿ. ಏನಂದ್ರೆ ಈ ಒಂಟೆ ಬಸ್ ಬಿಟ್ಟೈತಿ, ಬಸ್ ಸ್ಟ್ಯಾಂಡ ಬಿಟ್ಟೈತಿ. ಈಗ ಹೊಂಟೇವಿ ನಾವು ಎಲ್ಲಿ 10 ಕಡೆ ಹೊಂಟೇವಿ. ಈಗ ಎಕ್ಸಾಮ್ ಅಂತೂ ಆಗೈತೆ, ಚಲೋ ಆಗೈತಿ. ಸ್ವಲ್ಪ ಇನ್ನು ನೋಡ್ಬೇಕು, ರಿಸಲ್ಟ್ ಬಂದು ನಾನು ನೋಡ್ಬೇಕು ಏನೇನು ಆಗ್ತೈತಿ ಏನೇನಿಲ್ಲ. ಫುಲ್ ಮಳೆ ಒಂದು ಫುಲ್ ಇಟ್ಟಿದ್ದು ನಾವು ಎಕ್ಸಾಮ್ ಬಂದಿದ್ದು ಮೋಸ್ಟ್ಲಿ ಲಾಸ್ಟ್ ಒಂದು ಅರ್ಧ ತಾಸಿದ್ದೆ ಫುಲ್ ಮಳೆ ಬಂದಿದ್ದು ಫುಲ್ ಹೊಂಟೇವಿ. ಸೊ ಅಲ್ಲಿ ಸ್ಟೇಡಿನಾಗ ಇದೆ ನೋಡೋದು 8 ಗಂಟೆಗೆ ಮೋಸ್ಟ್ಲಿ ಸರೌಂಡಿಂಗ್ 8 ಆಗಿ ಹೋಗ್ಬೋದು. ನೀವು ಹೋಗ್ಬೋದು. ನೀವು ಹೇಳ್ತೀನಿ ಲೇಟ್ ನೋಡ್ರಿ ಬಸ್ ಸ್ಟ್ಯಾಂಡ್ ಈಗ ಆ ಸ್ಕೂಲ್ ಬಸ್ ಇದೆ ಅಂತ ನೋಡಂಬರಿ ಏನಾಗ್ತಲ್ಲ ತೋರಿಸ್ತೀನಿ ಅಂತ ಸ್ಟೇಡಿನಾಗೆ. ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಅಂಕಲ್ ಕಣ್ಣಾಗಿ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. A few moments later. ಸೊ ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಈಗ ಬಂದೀವಿ ಚಿಕ್ಕೋಡಿ ದಾಟಿ. ಸೊ ಚಿಕ್ಕೋಡಿ ಒಂದು ಹೋದಿಗೆ ಬಂದ ಬಟ್ ಚಿಕ್ಕೋಡಿ ದಾಟಿ ಬಂದೀವಿ. ಈಗ ಅಲ್ಲಿ ಬಸ್ನಾಗ ಅದೀವಿ. ಹೊಂಟೇವೆಲ್ಲ ಅಕ್ಕಿ ಬಾತೀವಿ. ಇನ್ನು ಮೋಸ್ಟ್ಲಿ ಒಂದು
1.5 hour ಆಗ್ಬೋದು, ಅಂದ್ರೆ 1 ತಾಸು ಆಗ್ಬೋದು ಅರ್ಥ ಬರತ್ತೀವಿ. ಸೊ ಕಸ್ಟಡಿನಾಗಿದೆ ತೋರಿಸ್ತೀನಿ, ಒಂದು ಸಿನಿಮಾಟಿಕ್ ತೋರಿಸ್ತೀನಿ. ಈವ್ನಿಂಗ್ ನೋಡೋ ಹೆಂಗೆ ಐತಿ ನೋಡ್ರಿ, ಅಂತ ಕಸ್ಟಡಿನಾಗಿದೆ. ಒಲವಾದಾರೆ ಒಲಿದೊಲಿದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ಫ್ರೆಂಡ್ ಫೈನಲಿ ಬಂದೀವಿ ಈಗ ಮನೆ ಕಡೆ. ಮನೆ ಕಡೆ ಅಲ್ಲ, ಹಳೆ ಸರ್ಕಲ್ ಬಂದೀವಿ, ಅತ್ತೆ ಬಂದೀವಿ ಈಗ ಎಕ್ಸಾಕ್ಟ್ ಹಳೆ ಸರ್ಕಲ್ ಇದ್ದೀವಿ. ಸೊ ಇನ್ನೇನಂದ್ರೆ ಮನೆಗೆ ಹೋಗ್ಬೇಕಾ, ಫ್ರೆಶ್ ಅಪ್ ಆಗಿ ಜಾತ್ರೆ ಹೋಗೋದೈತಿ. ಬಟ್ ನಿಮಗೆ ಸಿಗ್ತಾನೆ ಜಾತ್ರೆ ಸಿಗ್ತಾನೆ, ಇಲ್ಲಾಂದ್ರೆ ಮನೆ ಹೋಗಿ ಸಿಗ್ತಾನೆ ಬರ್ತಾರೆ ಅಷ್ಟೇ. A few inches later. ವೆಲ್ಕಮ್ ಬ್ಯಾಕ್ ಟು ಪಚಿಲೋಕ್ 71 ಫ್ಯಾಮಿಲಿ. ಏನಂದ್ರೆ ಎಲ್ಲ ರೆಡಿಯಾಗಿ ಬಾಕರ್ ಸುಸ್ತಾಗಿತ್ತು ಫ್ಯಾಮಿಲಿ, ರೆಡಿಯಾಗಿ ಎಲ್ಲ ಬಂದೀನಿ ಈಗ. ಸೊ ಇಲ್ಲದ ರಾಜು ಭಾಯ್, ಓ ನೋಡ್ರಿ ರಾಜು ಭಾಯ್ ಹಾಯ್ ಮಾಡ್ರಿ. ಹಾಯ್ ಅಂತ ಇಲ್ಲದ ಸಮರ್ಥ. ಏನಪ್ಪ ಅಂದ್ರೆ ಈಗ ಹೊಂಟಿವಿ ಜಾತ್ರೆಗೆ. ಇವತ್ತು ಲಾಸ್ಟ್ ದಿವಸ ಐತೆ ಅನ್ನಿಸ್ತದೆ ಮೋಸ್ಟ್ಲಿ. ಇಂಥ ಫ್ಯಾಮ್ಲಿ ಎಲ್ಲ ಮುಂದೆ ಆಗೈತಿ. ಈಗ ನಾವು ಹೊಂಟೀವಿ ರಾಜು ಭಾಯ್ ಮತ್ತು ಸಮರ್ಥ. ಇನ್ನು ಮನೆ ಹೋಗಿ ವಿಶಾಲ್ಗೆ ಸುಜಲ್ ಬರ್ತಾನೆ ನೋಡ್ಬೇಕು. ವಿಶಾಲ್ ಅಂತ ಪಕ್ಕ ಬರ್ತಾನೆ, ಅವ್ನು ಕರ್ಕೊಂಡು ಹೋಗ್ಬೇಕಾ. ಇನ್ನೊಂದು ಏನಂದ್ರೆ ಫ್ಯಾಮ್ಲಿ, ಈಗ ಇವತ್ತು ಪಾಕೆಟ್ ಡ್ರೆಸ್ ಅಂದ್ರೆ ಫುಲ್ ಡ್ರೆಸ್ ಆಗೈತೆ. ಯಾಕಂದ್ರೆ ಎಕ್ಸಾಂಪಲ್ ಬಂದ್ವಿ, ಫುಲ್ ಗಾಡಿಯಾಗ ಕುಂತು ಪಾಕೆಟ್ ಬೋರ್ ಆಗೈತಿ ಫ್ಯಾಮ್ಲಿ. ನೋಡೋಣ ಬರ್ರಿ. ಅಲ್ಲಿ ತಕ್ಕ ಸ್ಟಡಿನಾಗಿದೆ, ಮಡ್ಡಿ ಮನೆ ಹೋಗಿ ವಿಶಾಲ್ ಕರ್ಕೊಂಡು ಸಿಗ್ತೀನಿ. ಅಲ್ಲಿ ತಕ್ಕ ಸ್ಟಡಿನೇ ಜಾತ್ರೆಗೆ ಬಂದೀವಿ. ಇಲ್ಲ ಅನ್ನಾಜು. ಸೊ ಏನಂತ ಇಲ್ಲ ರಾಜು ಭಾಯ್ ಮತ್ತು ಇಲ್ಲ ಅಭಿಷೇಕ್ ಸೀನಿಯರ್ ನೋಡ್ರಿ ಅಂತ ಇಲ್ಲ ಬರೀ ಎಲ್ಲ ಲಾಸ್ಟ್ ದಿವಸ ಐತಿ ಜಾತ್ರೆಗೆ. ಮೈ ಫ್ಯಾಮಿಲಿ ಗುಡ್ ಮಾರ್ನಿಂಗ್. ಸೊ ಏನಂತ ಬ್ಲಾಗ್ ಎಂಡ್ ಮಾಡೋಕ್ಕಾಗಿದ್ದಿಲ್ಲ, ನೀನೇ ಲೇಟ್ ಆಯ್ತಾ ಬಂದ್ವಿ, ಮಲ್ಕೊಂಡ್ಬಿಟ್ವಿ ಅಲ್ಲಿ ಮಡ್ಡಿ ಮನ್ಯಾಗ. ಏನಂತ ಇನ್ನೊಂದು ನೆಗಡಿ ಭಾಳ ಆಗೈತಿ, ಆರಾಮಿಲ್ಲ ಆಗೈತಿ. ಇನ್ನೊಂದು ಏನಂದ್ರೆ ಫ್ಯಾಮ್ಲಿ, ಮೊನ್ನೆ ಮಾಮದು ಬಂದಿರ, ಅವ್ರ ಜೊತೆ ಆಡಿದ್ದು ಒಂದು 2-3 ಕ್ಲಿಪ್ಸ್ ಹಾಕತ್ತೀನಿ. ಕ್ಲಿಪ್ಸ್ ಹಾಕಿ ಡೈರೆಕ್ಟ್ ನಿಮ್ಗೆ ಸಿಗ್ತೇನೆ. ಫ್ಯಾಮ್ಲಿ ಎಂಡ್ ಮಾಡೋ ಟೈಮ್ ಎಲ್ಲಕ್ಕೆಲ್ಲ ಏನಿಲ್ಲ ತೋರಿಸೀನಿ. ಸೊ ಇನ್ನೊಂದು ಏನು ಹೇಳೋದಂದ್ರೆ, ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಇನ್ನೊಂದು ಸಬ್ಸ್ಕ್ರೈಬ್ ಮಾಡೋದಂತೂ ಪೂರ ಮರಿಬೇಡ್ರಿ. ಆ ಗಂಟೆ ಹಂಗೆ ಮಾಡಿ ಹೊಡ್ರಿ. ಸೊ ಫ್ಯಾಮ್ಲಿ ಸಿಗೋ ನೀವು ಮುಂದಿನ ಬ್ಲಾಗ್ನೇ.